Binary operation. An operation star is called a ಬೈನರಿ ಆಪರೇಷನ್ನ ಶಾರ್ಟ್ ಫಾರಮಲ್ಲಿ ಬಿ ಒ ಅಂತ ಬರಿತೀವಿ. ಆನ್ ಆಪರೇಷನ್ ಸ್ಟಾರ್ ಈಸ್ ಕಾಲ್ಡ್ ಎ ಬೈನರಿ ಆಪರೇಷನ್ ಆನ್ ಎ ಸೆಟ್ ಕ್ಯಾಪಿಟಲ್ ಎ ಇಫ್ ಎ ಸ್ಟಾರ್ ಬಿ ಬಿಲಾಂಗ್ಸ್ ಟು ಎ ಫಾರ್ ಆಲ್, ಇದನ್ನು ಫಾರ್ ಆಲ್ ಅಂತ ಓದಬೇಕು. ಫಾರ್ ಆಲ್ ಎ ಕಮ ಬಿ ಬಿಲಾಂಗಿಂಗ್ ಟು ಕ್ಯಾಪಿಟಲ್ ಎ. ಒಂದು ಆಪರೇಷನ್ ಸ್ಟಾರ್ ಅಂತ. ಏನಿದು ಆಪರೇಷನ್ ಸ್ಟಾರ್? ಈಗ ಫಾರ್ ಎಕ್ಸಾಂಪಲ್ 2 + 3 = 5 ಅಂತ ಬರೀತು. ಇಲ್ಲಿ ಪ್ಲಸ್ ಅನ್ನೋದು ಒಂದು ಆಪರೇಷನ್. ಇಟ್ ಆಪರೇಟ್ಸ್ ಬಿಟ್ವೀನ್ 2 and 3 and gives you 5. 2 + 3 = 5. ಅಂದರೆ ಪ್ಲಸ್ ಅನ್ನೋದು ಒಂದು ಆಪರೇಷನ್. ಅದೇ ಥರ ಇಲ್ಲಿ ಸ್ಟಾರ್ ಅನ್ನೋದು ಒಂದು ಆಪರೇಷನ್ನು. ದಿಸ್ ಸ್ಟಾರ್ ಆ್ಯಕ್ಟ್ಸ್ ಬಿಟ್ವೀನ್ 2 ಎಲಿಮೆಂಟ್ಸ್. ದಿಸ್ ಪ್ಲಸ್ ಆ್ಯಕ್ಟ್ಸ್ ಬಿಟ್ವೀನ್ 2 and 3 and gives 5. ಆ ಥರ ಈ ಸ್ಟಾರ್ ಕೂಡ ಎರಡು ನಂಬರ್ಗಳ ಮಧ್ಯೆ ಆ್ಯಕ್ಟ್ ಮಾಡಿ ಮತ್ತೊಂದು ನಂಬರ್ನ ಕೊಡುತ್ತೆ. ಸ್ಟಾರ್ ಈಸ್ ಅನ್ ಆಪರೇಷನ್. ಸೊ ಸ್ಟಾರ್ ಮೇ ಬಿ ಪ್ಲಸ್, ಮೇ ಬಿ ಮೈನಸ್, ಮೇ ಬಿ ಇಂಟು, ಮೇ ಬಿ ಡಿವೈಡೆಡ್ ಬೈ, ಆರ್ ಮೇ ಬಿ ಎ ಮಿಕ್ಸ್ಚರ್ ಆಫ್ ದೀಸ್ 4 ಬೇಸಿಕ್ ಆಪರೇಷನ್ಸ್. ಬೇಸಿಕ್ ಆಪರೇಷನ್ಸ್ ಆರ್ ಪ್ಲಸ್, ಮೈನಸ್, ಇಂಟು, ಡಿವೈಡ್ ಬೈ. ಸ್ಟಾರ್ ಅನ್ನೋದು ಪ್ಲಸ್, ಮೈನಸ್, ಇಂಟು, ಡಿವೈಡ್ ಬೈನೇ ಇವು 4 ಪೈಕಿನೇ ಒಂದು ಆಗಿರಬೇಕು ಅಂತೇನಿಲ್ಲ. ಮೇ ಬಿ ಎ ಮಿಕ್ಸ್ಚರ್ ಆಫ್ ದೀಸ್ ಬೇಸಿಕ್ ಆಪರೇಷನ್ಸ್. ಫಾರ್ ಎಕ್ಸಾಂಪಲ್, ಎ ಸ್ಟಾರ್ ಬಿ ಈಸ್ ಈಕ್ವಲ್ ಟು ಎ ಬಿ ಡಿವೈಡ್ ಬೈ 2 ಅಂತ ನಾವು ಡಿಫೈನ್ ಮಾಡಿದರೆ, ವಾಟ್ ಈಸ್ 5 * 3 ಅಂತ ಕೇಳಿದರೆ, it is equal to 5 into 3 divided by 2, which is equal to 15 divided by 2. ಅಂದರೆ ಇಲ್ಲಿ ಸ್ಟಾರ್ ಅನ್ನೋದೇನು ಪ್ಲಸ್ಸಾ, ಮೈನಸ್ಸಾ, ಇಂಟುನಾ, ಡಿವೈಡ್ ಬೈ ಅನ್ನ ಅಂದರೆ ಅಲ್ಲ. ಆ್ಯಕ್ಚುಲಿ ಇಂಟುನೂ ಇದೆ, ಆಮೇಲೆ 2 ಇಂದ ಬೇರೆ ಡಿವೈಡ್ ಮಾಡ್ತೀವಿ. ಇಲ್ಲಿ ಇಂಟುನೂ ಇದೆ, ಡಿವೈಡ್ ಬೈನೂ ಇದೆ. ಸೊ ಹಿಯರ್ ಸ್ಟಾರ್ ಇಸ್ ಎ ಮಿಕ್ಸ್ಚರ್ ಆಫ್ ಬೇಸಿಕ್ ಆಪರೇಷನ್ಸ್. ಸೊ ಸ್ಟಾರ್ ಈ ಥರ. ಅದೇ ಸ್ಟಾರ್ನ ಎ ಸ್ಟಾರ್ ಬಿ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ 1 ಅಂತ ಡಿಫೈನ್ ಮಾಡಬಹುದು ಬೇಕಾದರೆ. ಈ ಥರ ಏನಾದರೂ ಸ್ಟಾರ್ನ ಡಿಫೈನ್ ಮಾಡಿದ್ದೆ ಆದರೆ 5 * 3 ಏನಾಗುತ್ತೆ, 5 + 3 + 1 which is equal to 9. ಈ ಥರ ಸ್ಟಾರ್ ಅನ್ನೋದು ಒಂದು ಆಪರೇಷನ್. ಇಟ್ ಆ್ಯಕ್ಟ್ಸ್ ಬಿಟ್ವೀನ್ 2 numbers and gives rise to some other number. So star is an operation. An operation star is called a binary operation on a set capital A if A star B belongs to capital A for all A, B belonging to A. ಏನಿಂಗಂದರೆ ಸ್ಟಾರ್ ಆಪರೇಷನ್, ಸ್ಟಾರ್ ಅಂದರೆ ಏನು ಅಂತ ಹೇಳಿದ್ವಿ. ಈಗ ಬೈನರಿ ಆಪರೇಷನ್ ಅಂದರೆ ಎ ಸ್ಟಾರ್ ಬಿ ಅನ್ನೋದು ಕ್ಯಾಪಿಟಲ್ ಎನಲ್ಲಿ ಇರಬೇಕು. ಫಾರ್ ಆಲ್ ಎ, ಬಿ ಬಿಲಾಂಗಿಂಗ್ ಟು ಕ್ಯಾಪಿಟಲ್ ಎ. ಇನ್ ಅದರ್ ವರ್ಡ್ಸ್, ಎ ಮತ್ತು ಬಿ ಕ್ಯಾಪಿಟಲ್ ಎನಲ್ಲಿ, ಎ ಸ್ಮಾಲ್ ಎ ಮತ್ತು ಸ್ಮಾಲ್ ಬಿ ಕ್ಯಾಪಿಟಲ್ ಎ ಅನ್ನೋ ಸೆಟ್ಟಲ್ಲಿ ಇದ್ದಿದ್ದೇ ಆದಲ್ಲಿ ಎ ಸ್ಟಾರ್ ಬಿ ಕೂಡ ಕ್ಯಾಪಿಟಲ್ ಎನಲ್ಲಿ ಇರಬೇಕು. ಈ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಿದರೆ ಈ ಸ್ಟಾರ್ ಅನ್ನೋ ಆಪರೇಷನ್ನ ಬೈನರಿ ಆಪರೇಷನ್ ಅಂತ ಕರಿತೀವಿ ಆನ್ ದ ಸೆಟ್ ಕ್ಯಾಪಿಟಲ್ ಎ. ಐ ರೀಡ್ ಇಟ್ ಒನ್ಸ್ ಅಗೈನ್. An operation star is called a binary operation on a set capital A if A star B belongs to capital A for all A, B belonging to capital A.
ಬೈನರಿ ಆಪರೇಷನ್ಗೆ ಡೆಫಿನೇಷನ್ ಇದು. ಡಿಫೈನ್ ಬೈನರಿ ಆಪರೇಷನ್ ಅಂದರೆ ಈ ಥರ ಬರೀಬೇಕಾಗತ್ತೆ. ಬೈನರಿ ಆಪರೇಷನ್ಗೆ ಮತ್ತೊಂದು ಡೆಫಿನೇಷನ್ ಇದೆ, ಇದೇ ಅರ್ಥನೇ, ಅದು ಬರೆಯೋ ವಿಧಾನ ಬದಲಾಗುತ್ತೆ. An operation star is called a binary operation if star is a function from a cross a to a. An operation star is called a binary operation. An operation star is called a binary operation on capital A if star A is a function from a cross a to a. ಹಿಂಗೂ ಬರೀಬೋದು. Another way is there, that is star a function from a cross a to a. Star is a function from a cross a to a. If star is a function from a cross a to a, then star is called a binary ಆಪರೇಷನ್. ಬೈನರಿ ಆಪರೇಷನ್ಗೆ ಡೆಫಿನೇಷನ್ ಈ 3 ವಿಧದಲ್ಲಿ ಬರೀಬಹುದು. ಬೈನರಿ ಆಪರೇಷನ್ಗೆ ಡೆಫಿನೇಷನ್, ಒಂದು ಆಪರೇಷನ್ ಕೊಡ್ತಾರೆ ಸ್ಟಾರ್ ಅಂತ ಹೇಳ್ಬಿಟ್ಟು, ಒಂದು ಸೆಟ್ ಕೊಡ್ತಾರೆ. ಆ ಸೆಟ್ ಮೇಲೆ ಆ ಸ್ಟಾರ್ ಅನ್ನೋ ಆಪರೇಷನ್ ಬೈನರಿ ಆಪರೇಷನ್ ಆಗಿದೆಯೋ ಇಲ್ಲೋ ಚೆಕ್ ಮಾಡಿ ನೋಡ್ರಿ ಅಂತ ಪ್ರಶ್ನೆ ಕೇಳಿದರೆ, ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಈ ಫಸ್ಟ್ ಡೆಫಿನೇಷನ್ ಯೂಸ್ಫುಲ್ ಆಗುತ್ತೆ. ಈಗ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ, ಎಕ್ಸಾಂಪಲ್ಸ್ ನೋಡೋಣ. ಈಗ ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಸೆಟ್ ತಗೊಳ್ತಾ ಇದ್ದೀನಿ. ಆಪರೇಷನ್ ಅಂತ ಹೇಳ್ತೀನಿ ಅಂದರೆ ಎ ಸ್ಟಾರ್ ಬಿ ಈಸ್ ಈಕ್ವಲ್ ಟು ಎ ಮೈನಸ್ ಬಿ ಅಂತ. ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್, ಈ ಸೆಟ್ ಮೇಲೆ ಎ ಸ್ಟಾರ್ ಬಿ ಈಸ್ ಈಕ್ವಲ್ ಟು ಎ ಮೈನಸ್ ಬಿ ಅಂತೇಳಿ ಆಪರೇಷನ್ನ ಡಿಫೈನ್ ಮಾಡಿದ್ವಿ. ಈ ಆಪರೇಷನ್ ಬೈನರಿ ಆಪರೇಷನ್ ಆಗುತ್ತಾ ಚೆಕ್ ಮಾಡಿ ನೋಡ್ರಿ ಅಂತ. ಇದು ಬೈನರಿ ಆಪರೇಷನ್ ಆಗಲ್ಲ, ಯಾಕೆ ಅಂತ ಹೇಳಿದರೆ 3 ಮತ್ತು 5 ಇವೆರಡೂ ಕೂಡ ಎನ್ನಲ್ಲಿ ಇದ್ದಾವೆ. ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸಲ್ಲಿ ಯಾವ್ಯಾವ ಇರ್ತವೆ? 1 2 3 4 ಎಕ್ಸೆಟ್ರಾ. 3 ಮತ್ತು 5 ಎರಡು ಎನ್ನಲ್ಲಿದ್ದಾವೆ. ಆದರೆ 3 ಆಪರೇಟೆಡ್ 5 is equal to what? A star B is equal to A minus B. So 3 star 5, 3 operated 5 is equal to 3 minus 5, which is equal to minus 2. Minus 2, it is not a member of n. It does not belong to n. 3 ಮತ್ತು 5 ಎರಡೂ ಕೂಡ ಎನ್ನಲ್ಲಿ ಇದ್ದಾವೆ. ಆದರೆ 3 ಆಪರೇಟೆಡ್ 5 is equal to 3 minus 5 is equal to minus 2. minus 2 ಎನ್ನಲ್ಲಿ ಇಲ್ಲ. ಹಂಗಾಗ್ಬಿಟ್ಟು ಸ್ಟಾರ್ ಈಸ್ ನಾಟ್ ಎ ಬೈನರಿ ಆಪರೇಷನ್ ಆನ್ ಎನ್. ಅದೇನೆ ಸೇಮ್ ಸೆಟ್ ತಗೊಳ್ತೀನಿ, ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್. ಆಪರೇಷನ್ನ ಈ ಥರ ಡಿಫೈನ್ ಮಾಡೋಣ, ಎ ಸ್ಟಾರ್ ಬಿ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಅಂತ. ಇದು ಬೈನರಿ ಆಪರೇಷನ್ ಆಗುತ್ತೋ ಇಲ್ಲೋ ನೋಡೋಣ. ಎನ್ನಲ್ಲಿರೋ ಯಾವುದೇ 2 ಎಲಿಮೆಂಟ್ಸ್ ತಗೊಳ್ರಿ, ಅಂದರೆ ಯಾವುದೇ 2 ನ್ಯಾಚುರಲ್ ನಂಬರ್ಸ್ ತಗೊಳ್ಳಿ. 3 5ನೇ ತಗೋಬೋದು. ಆ 3 ಮತ್ತು 5 ಎರಡು ಎನ್ನಲ್ಲಿದ್ದಾವೆ.
ಅವೆರಡನ್ನು ಆಪ್ರೇಟ್ ಮಾಡಿದರೆ 3 ಸ್ಟಾರ್ 5 ಈಸ್ ಈಕ್ವಲ್ ಟು 3 ಪ್ಲಸ್ 5 ಬರುತ್ತೆ, ವಿಚ್ ಈಸ್ ಈಕ್ವಲ್ ಟು 8. 8 ಎನ್ನಲ್ಲಿ ಇರುತ್ತೆ. ಕೇವಲ 3 ಆ್ಯಂಡ್ 5 ನಾನು ನೋಡಿಬಿಟ್ಟು 3 ಮತ್ತು 5 ಎನ್ನಲ್ಲಿದ್ದಾವೆ, ಅವೆರಡನ್ನು ಆಪ್ರೇಟ್ ಮಾಡಿದಾಗ 8 ಬರುತ್ತೆ, 8 ಎನ್ನಲ್ಲಿದೆ. ಹಂಗಾಗ್ಬಿಟ್ಟು ಇದು ಬೈನರಿ ಆಪ್ರೇಷನ್ ಆಗುತ್ತೆ ಅಂತ ತೀರ್ಮಾನ ಮಾಡೋದಲ್ಲ. 3 ಮತ್ತು 5 ಅಲ್ಲ, ಯಾವುದೇ ಎರಡು ನ್ಯಾಚುರಲ್ ನಂಬರ್ಸ್ ತಗೊಳ್ರಿ. ಕನ್ಸಿಡರ್ ಎನಿ ಟು ನ್ಯಾಚುರಲ್ ನಂಬರ್ಸ್. ಲೆಟ್ ಎ ಆ್ಯಂಡ್ ಬಿ ಬಿ ದ ಮೆಂಬರ್ಸ್ ಆಫ್ ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್. ಆಪ್ರೇಟ್ ದೆಮ್. ಎ ಸ್ಟಾರ್ ಬಿ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ. ಎ ಅನ್ನೋದು ನ್ಯಾಚುರಲ್ ನಂಬರ್, ಬಿ ಅನ್ನೋದು ನ್ಯಾಚುರಲ್ ನಂಬರ್. ಎರಡು ನ್ಯಾಚುರಲ್ ನಂಬರ್ನ ಆ್ಯಡ್ ಮಾಡಿದರೆ ಮತ್ತೊಂದು ನ್ಯಾಚುರಲ್ ನಂಬರ್ ಬರುತ್ತೆ. ಅಂದಮೇಲೆ ಡೆಫಿನೆಟ್ಲಿ ಎ ಪ್ಲಸ್ ಬಿ ಅನ್ನೋದೊಂದು ನ್ಯಾಚುರಲ್ ನಂಬರ್ ಆಗಿರುತ್ತೆ. ಸೊ ಬಿಲಾಂಗ್ಸ್ ಟು ಎನ್. ಎ ಮತ್ತು ಬಿ ಎನ್ನಲ್ಲಿ ಇದ್ದಿದ್ದೇ ಆದರೆ ಎ ಆಪರೇಟೆಡ್ ಬಿ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಬಿಲಾಂಗ್ಸ್ ಟು ಎನ್. ದೇರ್ ಫೋರ್ ಸ್ಟಾರ್ ಈಸ್ ಎ ಬೈನರಿ ಆಪರೇಷನ್ ಆನ್ ಎನ್. ನೋಡಿರಿ, ಇಲ್ಲಿ ಆಪ್ರೇಷನ್ ಮೈನಸ್ಸು, ಇಲ್ಲಿ ಆಪ್ರೇಷನ್ ಪ್ಲಸ್ಸು. ಇಲ್ಲೂ ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್, ಇಲ್ಲೂ ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್. ಆದರೆ ಎ ಸ್ಟಾರ್ ಬಿ ಈಸ್ ಈಕ್ವಲ್ ಟು ಎ ಮೈನಸ್ ಬಿ ಅನ್ನೋದು ಬೈನರಿ ಆಪ್ರೇಷನ್ ಆಗಲ್ಲ ಎನ್ ಮೇಲೆ. ಅದೇ ಎನ್ ಮೇಲೆ ಎ ಸ್ಟಾರ್ ಬಿ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಅಂತ ತಗೊಂಡ್ರೆ ಈ ಆಪರೇಷನ್ ಸ್ಟಾರ್ ಈ ಎನ್ ಮೇಲೆ ಬೈನರಿ ಆಪರೇಷನ್ ಆಗುತ್ತೆ. ಈಗ ಮತ್ತೊಂದು ಎಕ್ಸಾಂಪಲ್, ಸೆಟ್ ಆಫ್ ಆಲ್ ಇಂಟಿಜರ್ಸ್ ತಗೊಳ್ಳೋಣ. ಸೆಟ್ ಆಫ್ ಆಲ್ ಇಂಟಿಜರ್ಸಲ್ಲಿ ಯಾವ್ಯಾವ ಇರ್ತವೆ? -3, -2, -1, 0, 1, 2, 3 ಎಕ್ಸೆಟ್ರಾ. ಇಲ್ಲಿ ಈ ಕಡೆನೂ ಕಂಟಿನ್ಯೂ ಆಗ್ತಾ ಇರ್ತವೆ. -4, -5, -6, ಇಲ್ಲಿ 4, 5, 6 ಸೆಟ್ ಆಫ್ ಆಲ್ ಇಂಟಿಜರ್ಸ್ ತಗೊಂಡಿದ್ದೀನಿ. ಮತ್ತು ಇದೇ ಆಪ್ರೇಷನ್ ತಗೊಳ್ತೀನಿ. ಎ ಸ್ಟಾರ್ ಬಿ ಈಸ್ ಈಕ್ವಲ್ ಟು ಎ ಮೈನಸ್ ಬಿ ಅಂತ. ಇದು ಬೈನರಿ ಆಪ್ರೇಷನ್ ಆಗುತ್ತಾ ಅಂತ ಕೇಳಿದರೆ ಎಸ್ ಆಗುತ್ತೆ. ಯಾಕೆಂತೇಳಿದ್ರೆ ಲೆಟ್ ಎ ಆ್ಯಂಡ್ ಬಿ ಬಿ ದ ಮೆಂಬರ್ಸ್ ಆಫ್ ಎನ್ ಅಲ್ಲ ಐ. ಲೆಟ್ ಎ ಆ್ಯಂಡ್ ಬಿ ಬಿ ದ ಮೆಂಬರ್ಸ್ ಆಫ್ ಸೆಟ್ ಆಫ್ ಆಲ್ ಇಂಟಿಜರ್ಸ್ ಐ. Let us operate them. A star B is equal to, what is the operation in this case? A star B is equal to A minus B. So A star B is equal to A minus B. ಅಂದರೆ A ಮತ್ತು B ಐನಲ್ಲಿದ್ದಾವೆ ಅಂದರೆ ಅರ್ಥ ಏನು? A ಮತ್ತು B ದೇ ಆರ್ ಇಂಟಿಜರ್ಸ್. ಇಂಟಿಜರ್ಸ್ ನೆಗೆಟಿವ್ಸ್ ಇರ್ತವೆ, ಪಾಸಿಟಿವ್ಸ್ ಇರ್ತವೆ, ಝೀರೋನೂ ಇರುತ್ತೆ. ಇಲ್ಲಿ ಎ ಸ್ಟಾರ್ ಬಿ ಇಸ್ ಕೂಡ ಎ ಮೈನಸ್ ಬಿ. ಎ ಅನ್ನೋದು ಇಂಟೀಜರ್, ಬಿ ಅನ್ನೋದು ಮತ್ತೊಂದು ಇಂಟೀಜರ್. ಒಂದು ಇಂಟೀಜರಲ್ಲಿ ಮತ್ತೊಂದು ಇಂಟೀಜರ್ನ ಸಬ್ಟ್ರಾಕ್ಟ್ ಮಾಡಿದರೆ ನಿಮಗೆ ಮತ್ತೊಂದು ಇಂಟೀಜರ್ ಬರುತ್ತೆ. ಅಂದರೆ ಡೆಫಿನೆಟ್ಲಿ ಇಟ್ ಈಸ್ ಎ ಮೆಂಬರ್ ಆಫ್ ಐ. ಎಕ್ಸಾಂಪಲ್ ತಗೊಂಡು ನೋಡ್ಬೋದು. 3 ಸ್ಟಾರ್ 5 ಈಸ್ ಈಕ್ವಲ್ ಟು 3 ಮತ್ತು 5 ಎರಡು ಐನಲ್ಲಿ ಇರ್ತವೆ. ವಾಟ್ ಇಸ್ 3 ಸ್ಟಾರ್ 5? 3 minus 5. It is equal to what? -2. -2 belongs to capital I. ಸೊ ಸೆಟ್ ಆಫ್ ಆಲ್ ಇಂಟಿಜರ್ಸ್ ಮೇಲೆ ಎ ಸ್ಟಾರ್ ಬಿ ಈಸ್ ಈಕ್ವಲ್ ಟು ಎ ಮೈನಸ್ ಬಿ ಅನ್ನೋದು ಬೈನರಿ ಆಪರೇಷನ್ ಆಗುತ್ತೆ. ಬೈನರಿ ಆಪರೇಷನ್ ಡೆಫಿನೇಷನ್ ಹೇಳಿದ್ವಿ, ಕೆಲವೊಂದು ಎಕ್ಸಾಂಪಲ್ಸ್ ನೋಡಿದ್ವಿ, ಯಾವುದು ಬೈನರಿ ಆಪರೇಷನ್ ಆಗುತ್ತೆ, ಯಾವುದು ಬೈನರಿ ಆಪರೇಷನ್ ಆಗಲ್ಲ ಅಂತ ಹೇಳ್ಬಿಟ್ಟು. ಬೈನರಿ ಆಪರೇಷನ್ ಏನು ಅಂತ ಹೇಳ್ಬಿಟ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ.